ಇಂಟರ್ನೆಟ್ ಸಾತಿ ಇದು ಗೂಗಲ್, ಟಾಟಾ ಟ್ರಸ್ಟ್ ಪ್ರಾಯೋಜಿತ ವಾಯ್ಸ್ ಫೌಂಡೇಶನ್ ಚೆನ್ನೈ ಹಾಗೂ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಶಿವಮೊಗ್ಗ ಇವರ ಸ್ಥಳೀಯ ಸಹಭಾಗಿತ್ವದ ಒಂದು ಯೋಜನೆಯಾಗಿದೆ. ಮಹಿಳೆಯರಿಗೆ ಇಂಟರ್ನೆಟ್ ಲಾಭಗಳು ಮತ್ತು ಸ್ಮಾರ್ಟ್ ಫೋನಿನ ಉಪಯೋಗದ ಬಗ್ಗೆ ಶಿಕ್ಷಣ ನೀಡಲಾಗಿತ್ತು. ಅಂತರ್ಜಾಲವನ್ನು ಕಲಿಯುವುದು ಸುಲಭ ಜೀವನ ಹಾಗೂ ಸಮಾಜದಲ್ಲಿ ಪರಿವರ್ತನೆಗೆ ಇದು ಲಾಭದಾಯಕವಾಗಿದೆ. ಮಹಿಳೆಯರು ಅಂತರ್ಜಾಲ ಮಾಧ್ಯಮದ ಮೂಲಕ ತಮ್ಮ ಆದಾಯ ಗಳಿಕೆಯನ್ನು ಹೆಚ್ಚಿಸಬಹುದು. ಪ್ರತಿ ಸಾತಿಯು 3 ರಿಂದ 4 ಹಳ್ಳಿಗಳಲ್ಲಿ 700ಕ್ಕೂ ಹೆಚ್ಚು ಮಹಿಳೆಯರಿಗೆ ಅಂತರ್ಜಾಲದ ತರಬೇತಿ ನೀಡಿರುತ್ತಾರೆ. ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ 870 ಹಳ್ಳಿಗಳಲ್ಲಿ 232 ಸಾಥಿಗಳೊಂದಿಗೆ ಸುಮಾರು 1,70,000 ಫಲಾನುಭವಿಗಳಿಗೆ ಇಂಟರ್ನೆಟ್ ಹಾಗೂ ಸ್ಮಾರ್ಟ್ ಫೋನಿನ ಶಿಕ್ಷಣ ಮತ್ತು ತರಬೇತಿಯಾಗಿದೆ. ನನ್ನ ಹೆಸರು ವೀಣಾ. ನನಗೆ 2 ಮಕ್ಕಳಿದ್ದಾರೆ. ನಮ್ಮೂರು ಬಾಳೆಮರದಲ್ಲಿ ನಾನು ಮನೆಯಲ್ಲಿ ಗೃಹಿಣಿಯಾಗಿದ್ದೀನಿ. ನಾನು ಸಾರ್ಥಿ ಕಡೆಯಿಂದಾಗಿ ನಾನು ಯೂಟ್ಯೂಬ್ ವರ್ಕ್ ಮಾಡಿಕೊಂಡು ನಾನು ಜೋಕಾಲಿಗಳು, ನೆಲುಗು, ಅದೇ ಥರ ಯಾವುದೇ ಥರ ಡಿಸೈನ್ ಆದ್ರೂ ನಾನು ಮಾಡ್ತೀನಿ. ನನಗೆ ಸ್ವಲ್ಪ ಜೋಕಾಲಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗೊತ್ತಿತ್ತು. ಸಾರ್ಥಿ ಕಡೆಯಿಂದ ಬಗ್ಗೆ ನನಗೆ ಯೂಟ್ಯೂಬ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಅದು ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ರು. ಬೇರೆ ಬೇರೆ ಡಿಸೈನ್ಗಳೆಲ್ಲ ನೋಡಿ ಮಾಡ್ತೀನಿ ಅದರೊಳಗಿಂದ. ಮತ್ತೆ ಅದನ್ನೆಲ್ಲ ಸೇಲ್ಗೂ ಇಟ್ಟಿದ್ದೀನಿ. ಎಲ್ಲ ಸೇಲ್ಗಳು ಆಗಿದ್ದಾವೆ. ಇದರಿಂದಾಗಿ ನನಗೆ ತುಂಬ ಅನುಕೂಲ ಆಗ್ತಾ ಇದೆ. ಇಂಟರ್ನೆಟ್ ಸಾರ್ಥಿಯಿಂದಾಗಿ ನನಗೆ ಬಂದು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟು, ಇಂಟರ್ನೆಟ್ ಬಗ್ಗೆ ಹೇಗೆ ಯೂಸ್ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟು, ಇದರಿಂದ ಬರ್ತಾ ಇರೋ ಇನ್ಕಮ್ ಸ್ವಲ್ಪ ಇತ್ತು, ಈಗ ಜಾಸ್ತಿ ಆಗಿದೆ. ಇದರಿಂದ ನಾನು ವರಮಾನ ಜಾಸ್ತಿ ತಗೊಳ್ತಾ ಇದ್ದೀನಿ. ತುಂಬ ಆರ್ಡರ್ಸ್ಗಳು ಬರ್ತಾ ಇದ್ದಾವೆ. ನಾನು ಇದರಿಂದ ತುಂಬ ಯೂಸ್ ಮಾಡ್ಕೊತಾ ಇದ್ದೀನಿ ಇಂಟರ್ನೆಟ್ ಸಾರ್ಥಿಯಿಂದ. ಮೊಬೈಲಿಂದ ತುಂಬ ಉಪಯೋಗ ಇದೆ. ಅದರಲ್ಲಿ ಬೇರೆ ಇವಾಗ ಓದೋರಿಗೆಲ್ಲ ಅವರು ಏನೇನು ಓದಬೇಕು ಅದು ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ. ಕ್ವಶನ್ ಆನ್ಸರ್ಗಳೆಲ್ಲ ಬರುತ್ತೆ. ಮತ್ತು ಇವರು ಏನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಎಲ್ಲ ಕಲ್ತಿದ್ದಾರೆ ಅದೆಲ್ಲ ಬರುತ್ತೆ. ತುಂಬಾ ಒಳ್ಳೆಯದಾಗಿದೆ. ಇವಾಗೆಲ್ಲ ಏನು ಮೊಬೈಲ್ಗಳು ಯೂಸ್ ಮಾಡಿಕೊಂಡು ಒಳ್ಳೇದು ಮಾಡ್ಬೋದು ಅಥವಾ ಒಳ್ಳೇದು ಕಲಿತಿದ್ದಾರೆ ಅಂದರೆ ಅದು ಇಂಟರ್ನೆಟ್ ಸಾಥಿಯಿಂದ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ನಾವು ತುಂಬ ಫೀಲ್ಡಲ್ಲೆಲ್ಲ ನೋಡಿದಾಗ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ. ಅವ್ರ ಕಡೆಯಿಂದ ನಾವು ಕಲ್ತಿದ್ದೀವಿ ಮೇಡಮ್, ನೀವು ಕಲಿಸಿರೋದ್ರಿಂದ ನಮ್ಗೆ ಉಪಯೋಗ ಆಗಿದೆ. ನಮ್ಮ ಮನೇಲಿ ನಮ್ಮ ಮಕ್ಕಳು ಮಾತ್ರ ಯೂಸ್ ಮಾಡ್ತಾಯಿದ್ರು, ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ನಾವು ಕೂಡ ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ನನ್ನ ಹೆಸರು ಲತಾ PH. ನಮ್ಮ ಊರು ಕೊಮ್ಮನಾಡು. ನಾವು ಕೋರ್ಸ್ ಬಂದಾಗಿದ್ಮೇಲೆ ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಒಬ್ಬರು ಸೀರೆ ಕುಚ್ಚು ಕಟ್ಟೋದನ್ನು, ಡಿಸೈನ್ ಕುಚ್ಚು ಕಟ್ಟೋದನ್ನು ಮಾಡ್ತಾಯಿದ್ದಾರೆ. ಒಬ್ಬರು ಡಿಸೈನ್ ಬ್ಲೌಸ್ ಕಟ್ ಮಾಡಿಕೊಂಡು ಬ್ಲೌಸ್ಗಳನ್ನೆಲ್ಲ ಸಹ ಹೊಲಿತಾ ಇದ್ದಾರೆ. ಇನ್ನೊಬ್ಬರು ಈ ಫೋನಲ್ಲಿ ಯೂಟ್ಯೂಬಲ್ಲಿ, ಆಮೇಲೆ ಗೌರ್ಮೆಂಟ್ ವೆಬ್ಸೈಟ್ ಅಂತ ಅದೆಲ್ಲ ಓಪನ್ ಮಾಡಿ ಅದರಿಂದ ಕೆಲವೊಂದು ವಿಚಾರಗಳನ್ನು ಕಲೆಕ್ಟ್ ಮಾಡ್ಕೊಂಡು ಅವರು ಅವರು ಎಜುಕೇಷನ್ ಮಾಡಿದ್ದಾರೆ. ಅವ್ರ ಎಜುಕೇಷನ್ಗೆ ತಕ್ಕನಾಗಿ ಜಾಬ್ಗಳನ್ನು ಹುಡುಕ್ತಾ ಇದ್ದಾರೆ. ಅದರಲ್ಲಿ ಗೌರ್ಮೆಂಟ್ ವೆಬ್ಸೈಟಲ್ಲೆಲ್ಲ ಜಾಬ್ಗಳನ್ನು ಹುಡುಕ್ತಾ ಇದೆ. ಇಂಟರ್ನೆಟ್ ಸಾಥಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ ಮಾಡೋದಕ್ಕೆ. ಮತ್ತು ಹಳ್ಳಿಗಳಲ್ಲಿ ಹೋದಾಗ ತುಂಬ ರೆಸ್ಪಾನ್ಸು ಸಿಗುತ್ತೆ. ಕೆಲವೊಂದು ಕಡೆ ತುಂಬ ಕಷ್ಟವೂ ಆಗುತ್ತೆ. ಎಲ್ಲದನ್ನು ಮೀರಿ ನಾನು ಸಾಧಿಸಬೇಕು ಅನ್ನೋ ಛಲ ನನಗೆ ತುಂಬ ಇದೆ. ಸಾಧಿಸ್ತೀನಿ ಅನ್ನೋ ಒಂದು ಛಲನೂ ಇದೆ. ಸಾಧಿಸಿ ಮಾಡಿ. ಹೆಸರು ಶೀಲಾ ಅಂತೇಳಿ. ನಮ್ಮದು ಗ್ರಾಮ ಕೊಮ್ಮನಾಡು. ಟೈಲರಿಂಗು ಮಾಡ್ತೀನಿ, ಕುಚ್ಚು ಸಹ ಕಟ್ತೀನಿ. ಯೂಟ್ಯೂಬ್ನಲ್ಲಿ ನೋಡಿ ಎಲ್ಲ ಅನುಕೂಲ ಇದೆ. ಎಲ್ಲ ಹೆಣ್ಮಕ್ಳು ಅದನ್ನು ಯೂಸ್ ಮಾಡ್ಕೊಬೇಕು. ಬೇರೆಯವ್ರಿಗೂ ಸಹ ಹೇಳ್ಕೊಡ್ತೀನಿ, ಹಾಕ್ಕೊಡ್ತೀನಿ. ಟೈಲರಿಂಗು ಮಾಡ್ತೀನಿ. ಇದಕ್ಕಿಂತ ಯೂಟ್ಯೂಬ್ನಲ್ಲಿ ನೋಡಿ ಮಾಡೋದ್ರಿಂದ ಇನ್ಕಮ್ಮು ಜಾಸ್ತಿ ಇದೆ. ಬೇರೆಯವ್ರಿಗೂ ಸಹ ಹೇಳ್ಕೊಡ್ಬೋದು. ಇದನ್ನು ಅನುಕೂಲ ಇದೆ. ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ತಾರೆ. ಅದರಲ್ಲಿ ಎಲ್ಲರಿಗೂ ಕಲಿಸ್ಕೊಡ್ಬೋದು. ಒಳ್ಳೆ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಕಲಿಬೇಕು. ಎಲ್ಲ ಹೆಣ್ಮಕ್ಳು ಅವ್ರವ್ರ ಸ್ವಂತ ಉದ್ಯೋಗ ಮಾಡ್ಕೊಬೇಕು. ಅವ್ರ ಖರ್ಚಿಗಾರ ಆಗ್ತವೆ. ಬೇರೆಯವ್ರ ಖರ್ಚು ಕೈ ಚಾಚು ಒಡ್ಡಕ್ಕಿಂತ ಅವ್ರ ಸ್ವಂತ ದುಡಿಮೆ ಅವ್ರು ಮಾಡ್ಕೊಬೋದು. ಎಲ್ಲ ಹೆಣ್ಮಕ್ಳು ಈ ಥರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಇಂಟರ್ನೆಟ್ ಸಾಥಿ ಯೋಜನೆಯಿಂದ ಅನೇಕ ಮಹಿಳೆಯರಿಗೆ ಆಧುನಿಕ ಜೀವನ ಶೈಲಿಗೆ ತಮ್ಮನ್ನು ತಾವು ರೂಢಿಸಿಕೊಳ್ಳಲು ಅನುಕೂಲವಾಗಿರುತ್ತದೆ. ಚೈತನ್ಯ ಸಂಸ್ಥೆಯು ಈ ಯೋಜನೆಯನ್ನು ಇನ್ನೂ ಮುಂದೆ ತೆಗೆದುಕೊಂಡು ಹೋಗಲು ನಿರಂತರವಾಗಿ ಪ್ರಯತ್ನಿಸಿರುತ್ತದೆ.